ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತೆ ಮೇ 29 ಶುಕ್ರವಾರದಂದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಗೋವಿಂದಪುರದಲ್ಲಿ ನರಮೇಧ ನಡೆಸಲಾಗಿತ್ತು. ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ 6 ಜನರ ಮೇಲೆ ದಾಳಿ ಮಾಡಿ ಭೀಕರವಾಗಿ ಕೊಲೆ ಮಾಡಿದ ಪ್ರಕರಣ ಸಂಬಂಧ 12 ಆರೋಪಿಗಳನ್ನು ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಕೃತ್ಯ ನಡೆಸಿದ ಬಳಿಕ ಆರೋಪಿಗಳು ವಿವಿಧ ಕಡೆ ತಲೆಮರೆಸಿಕೊಂಡಿದ್ದರು. ಪೊಲೀಸರು ತೀವ್ರ ಕಾರ್ಯಾಚರಣೆ ನಡೆಸಿ 12 ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ. ಗೋವಿಂದಪುರ ಗ್ರಾಮದ ಕಲ್ಲನಗೌಡ ಪಾಟೀಲ್, ಮಹಾಸಿದ್ ಬಿರಾದಾರ್, ಮಹೇಶ್ ಬಿರಾದಾರ್, ರಾವ್ ಸಾಬ್ ಬಿರಾದಾರ್, ಲಾಯಪ್ಪ ಬಿರಾದಾರ್, ಸುಭಾಷ್ ಬಿರಾದಾರ್, ಗಜಾನಂದ್ ಬಿರಾದಾರ್, ಸಂಜು ಅರ್ಕೇರಿ, ಯಲ್ಲಪ್ಪ ಅರ್ಕೇರಿ, ರಾಜು ಉಗಾರ್ ಹಾಗೂ ಮಹಾರಾಷ್ಟ್ರದ ಸಿದ್ದಾಪುರದ ರಾಜ್ಕುಮಾರ್ ಕೋಲಿ, ಉಮದಿಯ ಮಲಕರಿ ಹನುಮಂತ ಕೋಲಿ ಬಂಧಿತರು. ಈ 12 ಜನರಲ್ಲಿ 7 ಆರೋಪಿಗಳು ಕೇವಲ 25 ವರ್ಷದ ಒಳಗಿನವರಾಗಿದ್ದಾರೆ. ಓರ್ವ 31ರ ವಯಸ್ಸಿನವನು ಇಷ್ಟ ಚಿಕ್ಕ ವಯಸ್ಸಿನಲ್ಲೇ ಭೀಕರ ನರಮೇಧದಲ್ಲಿ ಭಾಗಿಯಾಗಿದ್ದಾರೆ. ಆರೋಪಿಗಳನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಜೈಲಿಗೆ ಕಳಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಿಯವರು ತಿಳಿಸಿದ್ದಾರೆ. ಈ ಕೃತ್ಯದಲ್ಲಿ ಈಗ ಬಂಧಿಸಿದ 12 ಆರೋಪಿ ಜನರು ಇದ್ದಾರೋ ಅಥವಾ ಇನ್ನೂ ಅನೇಕರು ಇದ್ದಾರೋ ಅನ್ನೋದರ ಕುರಿತು ಹೆಚ್ಚಿನ ಮಾಹಿತಿ ಪೊಲೀಸ್ ಇಲಾಖೆಯಿಂದ ತಿಳಿದು ಬರಬೇಕಿದೆ. ಈ ಘಟನೆಯಲ್ಲಿ ಇಬ್ಬರು ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಐಡಿ ಕಾರ್ಡ್ ಬಾರ್ಲೇ ಗಾಲಿಂದ